ಇವತ್ತಿನ ವಿಶೇಷ ಒಂದು ಆರೋಗ್ಯಕರವಾದಂಥ ಕಾಂಬೋ ರೆಸಿಪಿ. ಅದೇನು ಅಂದರೆ ಮೆಂತ್ಯ ಕಾಳಿನ ಅನ್ನದ ಜೊತೆ ಬದನೆಕಾಯಿ ಟೊಮೆಟೊ ಹಣ್ಣಿನ ಗೊಜ್ಜು. ಬೆಳಿಗ್ಗೆ ತಿಂಡಿಗೆ, ಮಧ್ಯಾಹ್ನ ಊಟಕ್ಕೆ, ಲಂಚ್ ಬಾಕ್ಸ್ಗಂತೂ A1 ಕಾಂಬಿನೇಷನ್. ಇದನ್ನು ರುಚಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಗೊಜ್ಜು ಮತ್ತು ಅನ್ನ ಮಾಡೋದಕ್ಕೆ ಕೆಲವು ತಯಾರಿಗಳನ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ 4 ಉದ್ದನೆ ಹಸಿರು ಬದನೆಕಾಯಿನ ತೊಗೊಂಡು, ಎಳೆ ಬದನೆಕಾಯಿನ ತೊಗೊಂಡು ಈ ರೀತಿ ಗಾಲಿಯಾಗಿ ಕಟ್ ಮಾಡಿಕೊಂಡಿದ್ದೀನಿ. ಕಟ್ ಮಾಡಿದ ತಕ್ಷಣ ನೀರಿಗೆ ಹಾಕಿಟ್ಕೋಬೇಕು, ಆಗ ಕಲರ್ ಚೇಂಜ್ ಆಗೋದಿಲ್ಲ. ಈಗ ನೋಡಿ, ಬದನೆಕಾಯಿನ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. 4 ಬದನೆಕಾಯಿಗೆ 4 ಟೊಮೆಟೊ ಹಣ್ಣನ್ನು ಸಹ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಹಣ್ಣಾಗಿರೋಂಥ ಟೊಮೆಟೊನ ತೊಗೊಳ್ಳಿ. ಹಾಗೆಯೇ ಮೆಂತ್ಯ ಕಾಳಿನ ಅನ್ನಕ್ಕೆ 1 ಕಪ್ಪಿನಷ್ಟು ಸೋನಾ ಮಸೂರಿ ಅಕ್ಕಿನ ತೊಗೊಂಡು ತೊಳೆದ್ಬಿಟ್ಟು ನೆನೆಯೋದಕ್ಕೆ ಇಟ್ಟಿದ್ದೀನಿ. 1 ಕಪ್ ಅಕ್ಕಿಗೆ 1.5 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳು ಬೇಕಾಗುತ್ತೆ, ಆವಾಗ ರುಚಿ ಚೆನ್ನಾಗಿ ಬರುತ್ತೆ. ಈಗ 1 ಕಪ್ ಅಕ್ಕಿ ನೆನೆಯೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆಯೇ 1.5 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನ ಸೈಡ್ನಲ್ಲಿ ಇಟ್ಕೊಂಡಿದ್ದೀನಿ. ಈಗ ತಯಾರಿ ನಡೆದಿದೆ. ನೆಕ್ಸ್ಟ್ ಸ್ಟೆಪ್ಪಿನಲ್ಲಿ ಗೊಜ್ಜು ಮಾಡೋಣ. ಗೊಜ್ಜು ಮಾಡೋದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಪ್ಯಾನಿಗೆ ಹಾಕ್ಕೊಂಡು ಅದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸಿದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿದಾದ್ಮೇಲೆ ಒಂದು 3ರಿಂದ 4 ಕೆಂಪು ಮೆಣಸಿನಕಾಯಿನ ಈ ರೀತಿ ಅರ್ಧದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಹಿಡಿಯಷ್ಟು ಕರಿಬೇವಿನ ಎಲೆನೂ ಸಹ ಈ ಒಗ್ಗರಣೆಗೆ ಹಾಕ್ಕೊಂಡು, ಆಮೇಲೆ ಒಂದು ದಪ್ಪ ಈರುಳ್ಳಿನ ಈ ರೀತಿ ತೆಳ್ಳಗೆ ಉದ್ದಕ್ಕೆ ಕಟ್ ಮಾಡಿಕೊಂಡು ಅದನ್ನು ಸಹ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಲೈಟಾಗಿ ಕಲರ್ ಚೇಂಜ್ ಆಗಿದೆ ಅಂದಾಗ ಒಂದು 1/4 ಟೀ ಸ್ಪೂನಷ್ಟು ಇಂಗಿನ ಪುಡಿನ ಸಹ ಈ ಒಗ್ಗರಣೆಗೆ ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ. ಈಗ ಬೇಸಾಗಿ ಒಗ್ಗರಣೆ ರೆಡಿಯಾಗಿದೆ. ಆ ಒಗ್ಗರಣೆ ರೆಡಿ ಆದಮೇಲೆ ನಾವು ಮೊದಲೇ ಗಾಲಿ ಥರ ಕಟ್ ಮಾಡಿಕೊಂಡಿದ್ವಲ್ಲ, ಆ ಬದನೆಕಾಯಿಗಳನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಒಂದು 4 ಬದನೆಕಾಯಿ 3ರಿಂದ 4 ಜನಕ್ಕೆ ಗೊಜ್ಜು ಮಾಡೋದಕ್ಕೆ ಕರೆಕ್ಟಾಗಿರುತ್ತೆ. ಈಗ ಬದನೆಕಾಯಿ ಹಾಕಿ ಒಂದು ನಿಮಿಷ ಬಾಡಿಸಿದ ಮೇಲೆ ನಾವು ಟೊಮೆಟೊ ಹಣ್ಣನ್ನು ಕಟ್ ಮಾಡ್ಕೊಂಡಿದ್ವಿ ನೋಡಿ. 4 ಸಣ್ಣಗೆ ಚೆನ್ನಾಗಿ ಹಣ್ಣಾಗಿರೋಂಥ ನಾಟಿ ಟೊಮೆಟೊ ತೊಗೊಂಡಿದ್ದೀನಿ. ಅದನ್ನು ಸಹ ಇಲ್ಲಿ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಫ್ಲೇಮನ್ನು ಲೋ ಟು ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ನಾವು ಬಾಡಿಸ್ಕೋಬೇಕಾಗುತ್ತೆ. ಈ ಬದನೆಕಾಯಿ ಟೊಮೆಟೊ ಹಣ್ಣು ಎಲ್ಲ ಚೆನ್ನಾಗಿ ಒಂದಾಗಬೇಕು. ಆ ಬದನೆಕಾಯಿ ಆ ಟೊಮೆಟೊ ಹಣ್ಣಿನ ರಸದಲ್ಲಿ ಬೆಂದು ಸಾಫ್ಟ್ ಆಗಬೇಕು. ಅಲ್ಲಿವರೆಗೆ ನಾವು ಮುಚ್ಚಿಬಿಟ್ಟು ಬೇಯಿಸ್ಕೊಂಡು ಮಧ್ಯೆ ಮಧ್ಯೆ ಕೈಯಾಡಿಸ್ತಾ ನಾವು ಬೇಯಿಸಬೇಕಾಗತ್ತೆ. ಈಗ ನೋಡಿದ್ರೆ ಬದನೆಕಾಯಿಯು ಸಹ ಕಲರ್ ಚೇಂಜ್ ಆಗಿದೆ. ಆ ಟೊಮೆಟೊ ಹಣ್ಣು ಚೆನ್ನಾಗಿ ಸಾಫ್ಟ್ ಆಗಿದೆ. ಈ ಹಂತದಲ್ಲಿ ಈ ಗೊಜ್ಜಿಗೆ ಖಾರಕ್ಕೆ ಹಾಗೆ ರುಚಿಗೆ ಕೆಲವು ಮಸಾಲೆ ಪುಡಿಗಳನ್ನ ಸೇರಿಸಬೇಕಾಗುತ್ತೆ. 1 ಟೀ ಸ್ಪೂನಷ್ಟು ಖಾರದ ಪುಡಿ, 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, 1 ಚಿಟಿಕೆಯಷ್ಟು ಅರಿಶಿನ ಪುಡಿ. ಇಷ್ಟು ಸಾಕು. ಇಷ್ಟು ಪುಡಿಗಳನ್ನ ಹಾಕಿದರೆ ಈ ಗೊಜ್ಜು ರುಚಿಯಾಗಿ ಬರುತ್ತೆ. ಈಗ ಪುಡಿಗಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನು ಸಹ ಇಲ್ಲಿ ಸೇರಿಸ್ತೀನಿ. 1 ಹಿಡಿಯಷ್ಟು ಸಬ್ಸಿಗೆ ಸೊಪ್ಪನ್ನು ಕಟ್ ಮಾಡಿಕೊಂಡು ಅದನ್ನು ಸಹ ಇದರೊಂದಿಗೆ ಹಾಕಿ ಇದನ್ನು ಚೆನ್ನಾಗಿ ಬೇಯಿಸಬೇಕಾಗುತ್ತೆ. ಟೊಮೆಟೊ ಹಣ್ಣು, ಬದನೆಕಾಯಿ, ಸಬ್ಸಿಗೆ ಸೊಪ್ಪು ಎಲ್ಲ ಚೆನ್ನಾಗಿ ಒಂದಾಗಿ ಬೆಂದಾಗ ಆ ಸಬ್ಸಿಗೆ ಸೊಪ್ಪಿನ ಫ್ಲೇವರು, ಆ ಬದನೆಕಾಯಿ ಫ್ಲೇವರು, ಟೊಮೆಟೊ ಹಣ್ಣಿನ ಫ್ಲೇವರ್ ಎಲ್ಲ ಸೇರಿಕೊಂಡು ಸೂಪರಾಗಿ ಬರುತ್ತೆ ಈ ಗೊಜ್ಜು. ಈಗ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಆ ಸಬ್ಸಿಗೆ ಸೊಪ್ಪು ಸಹ ಚೆನ್ನಾಗಿ ಬಾಡಿದೆ. ಈ ಹಂತದಲ್ಲಿ ಒಂದು ಲೋಟದಷ್ಟು ಅಂದರೆ ಒಂದು 100 ml ಅಷ್ಟು ನೀರನ್ನ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನಿಮಗೆ ಈ ಗೊಜ್ಜು ಇನ್ನೂ ಸ್ವಲ್ಪ ನೀರಾಗಿ ಬೇಕು ಅಂತಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಸೇರಿಸ್ಕೋಬಹುದು. ಆದರೆ ಈ ಗೊಜ್ಜು ಅಂದರೆ ಮೆಂತ್ಯ ಅನ್ನಕ್ಕೆ ಈ ಗೊಜ್ಜು ಮಾಡಬೇಕಾದ್ರೆ ಸ್ವಲ್ಪ ಗಟ್ಟಿಗೆ ಇದ್ದರೆ ತುಂಬಾ ರುಚಿಯಾಗಿ ಬರುತ್ತೆ. ಹಾಗಾಗಿ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನೀರು ಹಾಕಿದ ಮೇಲೆ ಈ ಗೊಜ್ಜು ಇನ್ನೂ ಚೆನ್ನಾಗಿ ಸಾಫ್ಟಾಗಿ ಬೆಂದ್ಬಿಡುತ್ತೆ. ಆವಾಗ ಈ ಗೊಜ್ಜನ್ನು ಯಾವುದೇ ರೀತಿಯ ವೆರೈಟಿ ರೈಸ್, ಚಿತ್ರಾನ್ನಕ್ಕೆ ನೆನೆಸ್ಕೋಬಹುದು, ಮೆಂತ್ಯ ಕಾಳಿನ ಅನ್ನಕ್ಕೆ ನೆನೆಸ್ಕೋಬಹುದು, ಚಪಾತಿಗೆ ಚೆನ್ನಾಗಿರುತ್ತೆ, ರೊಟ್ಟಿಗೆ ಚೆನ್ನಾಗಿರುತ್ತೆ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಎಲ್ಲ ರೀತಿಯ ರೊಟ್ಟಿಗೂ ಸಹ ಸೂಪರ್ ಆಗಿರುತ್ತೆ, ದೋಸೆಗೂ ಸಹ ಎಕ್ಸಲೆಂಟ್ ಆಗಿರುತ್ತೆ. ಇವಾಗ ಎಲ್ಲ ಚೆನ್ನಾಗಿ ಬೆಂದಿದೆ ಅಂದಾಗ ಸ್ಪೂನಿನ ಸಹಾಯದಿಂದ ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡಿದರೆ ಈ ಗೊಜ್ಜು ಇನ್ನೂ ರುಚಿಯಾಗಿ ಬರುತ್ತೆ. ಚೆನ್ನಾಗಿ ಬೆಂದಿದೆ ಅಲ್ವಾ, ಆರಾಮಾಗಿ ಮ್ಯಾಶ್ ಮಾಡ್ಬೋದು. ಲಾಸ್ಟಿಗೆ ಸ್ವಲ್ಪ ಉಪ್ಪಿನ ಅಂಶ ಕಡಿಮೆ ಇರೋದ್ರಿಂದ ಸ್ವಲ್ಪ ಉಪ್ಪಿನ ಪುಡಿನ ಮತ್ತೆ ಸೇರಿಸಿದ್ದೀನಿ. ಉಪ್ಪಿನ ಪುಡಿ ಹಾಕಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಎಲೆನ ಕತ್ತಿಸ್ಕೊಂಡು ಅದನ್ನು ಸಹ ಸೇರಿಸಿದ್ದೀನಿ. ಈಗ ನೋಡಿದರೆ ರುಚಿಯಾದಂತಹ ಆರೋಗ್ಯಕರವಾದಂಥ ಗೊಜ್ಜು ರೆಡಿಯಾಗಿದೆ. ಇವತ್ತಿನ ಮೆಂತ್ಯ ಕಾಳಿನ ಅನ್ನಕ್ಕಂತೂ ಸೂಪರ್ ಕಾಂಬಿನೇಷನ್ನು. ನಾನು ಮೊದಲೇ ಹೇಳಿದೆ, ಅನ್ನದ ಜೊತೆ ಇದನ್ನು ರೊಟ್ಟಿ, ಚಪಾತಿ ಹಾಗೆಯೇ ದೋಸೆ ಜೊತೆನೂ ಸಹ ತಿನ್ಬೋದು. A1 ಆಗಿರುತ್ತೆ. ಮೆಂತ್ಯ ಕಾಳಿನ ಅನ್ನ ಮಾಡೋದಕ್ಕೆ ನಾನಿವತ್ತು ಅಗ್ಯಾರೋ ಅವರ ರಿಜೆನ್ಸಿ ಟ್ರೈಪ್ಲೇ ಕಡಾಯಿನ ತೊಗೊಂಡಿದ್ದೀನಿ. ಆ ಕಡಾಯಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಹಾಗೆಯೇ ಸ್ವಲ್ಪ ತುಪ್ಪನೂ ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಎಣ್ಣೆ ತುಪ್ಪ ಚೆನ್ನಾಗಿ ಕರಗಿದೆ ಅಂದಾಗ ಇದಕ್ಕೆ ನಾವು ಮೊದಲು ತೆಗೆದಿಟ್ಕೊಂಡಿದ್ವಲ್ಲ 1 ಕಪ್ ಅಕ್ಕಿಗೆ 1.5 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳು ಅದನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇದನ್ನು ನಾವು ಹುರ್ಕೋಬೇಕಾಗುತ್ತೆ. ಈ ಮೆಂತ್ಯ ಕಾಳು ಎಣ್ಣೆ ತುಪ್ಪದಲ್ಲಿ ಲೈಟಾಗಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೆ ಹುರ್ಕೋಬೇಕು. ಈ ರೀತಿ ಹುರಿದು ನಾವು ಅನ್ನ ಮಾಡಿದರೆ
ಮಾಡಿದರೆ ಅನ್ನದಲ್ಲಿ ಆ ಮೆಂತ್ಯ ಕಾಳಿನ ಕಹಿ ಕಡಿಮೆ ಬಂದು ರುಚಿ ಹೆಚ್ಚು ಬರುತ್ತೆ. ಆ ಕಲರ್ ಚೇಂಜ್ ಆಗಿದೆ, ಮೆಂತ್ಯ ಕಾಳಿನ ಕಲರ್ ಚೇಂಜ್ ಆಗಿದೆ ಅಂದಾಗ ಇದಕ್ಕೆ ನಾವು ಕೆಲವು ಡ್ರೈ ಮಸಾಲೆಗಳು, ಚಕ್ಕೆ, ಲವಂಗ, ಕಲ್ಪಾಸಿ, ಜಾವಿತ್ರಿ, ನಿಮ್ಮ ಮನೇಲಿ ಯಾವ ಡ್ರೈ ಮಸಾಲೆ ಇದೆ ಅದನ್ನು ಹಾಕ್ಕೊಂಡು ಅದನ್ನು ಸಹ ನಾವು ಎಣ್ಣೆ ತುಪ್ಪದಲ್ಲಿ ಹುರ್ಕೊಂಡು, ಆಮೇಲೆ ಒಂದು ಈರುಳ್ಳಿನ ಈ ರೀತಿ ತೆಳ್ಳಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೆ ನೋಡಿ, ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಒಂದು 2 ಹಸಿ ಮೆಣಸಿನ್ಕಾಯಿನ ಉದ್ದಕ್ಕೆ ಸೀಳ್ಕೊಂಡು ಅದನ್ನು ಸಹ ಎಣ್ಣೆ ತುಪ್ಪದಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1 ಇಂಚಿನಷ್ಟು ಶುಂಠಿ, ಒಂದು 10ರಿಂದ 15 ಬೆಳ್ಳುಳ್ಳಿನ ದಪ್ಪವಾಗಿ ಜಜ್ಜಿಕೊಂಡು ಅದನ್ನು ಸಹ ಇಲ್ಲಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ. ಶುಂಠಿ ಹಾಗೆ ಬೆಳ್ಳುಳ್ಳಿ ಫ್ಲೇವರು ಈ ಮೆಂತ್ಯ ಅನ್ನಕ್ಕೆ ತುಂಬಾ ಮುಖ್ಯ. ಜೊತೆಗೆ ಒಂದು ಸಣ್ಣ ಟೊಮೆಟೊ ಹಣ್ಣು, ನಾಟಿ ಟೊಮೆಟೊ, ಚೆನ್ನಾಗಿ ಹುಳಿ ಇರುವಂಥ ಟೊಮೆಟೊ ಹಣ್ಣನ್ನು ಈ ರೀತಿ ಕಟ್ ಮಾಡಿಕೊಂಡು ಅದನ್ನು ಸಹ ಇಲ್ಲಿ ಹಾಕ್ಕೊಂಡು ಮುಚ್ಚಿಬಿಟ್ಟು ಇದು ಒಂದು 30 ಸೆಕೆಂಡಿಂದ 1 ನಿಮಿಷ ಬಿಟ್ಟರೆ ಈ ಎಣ್ಣೆ ತುಪ್ಪ ಎಲ್ಲ ಚೆನ್ನಾಗಿ ಹೊರಗಡೆ ಬರುತ್ತೆ. ಈ ಹಂತದಲ್ಲಿ ನಾವು ಮೊದಲೇ ನೆನೆಸಿಟ್ಕೊಂಡಂಥ ಸೋನಾ ಮಸೂರಿ ಅಕ್ಕಿ, 1 ಕಪ್ಪಿನಷ್ಟು ಸೋನಾ ಮಸೂರಿ ಅಕ್ಕಿನ ಹಾಕಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಸಹ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. 30 ಸೆಕೆಂಡಿಂದ 1 ನಿಮಿಷ ಬಾಡಿಸಿದ್ರೆ ಕರೆಕ್ಟಾಗಿರುತ್ತೆ. ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಹಾಕೋಂಥ ಸಾಮಗ್ರಿಗಳನ್ನೆಲ್ಲ ಹಾಕಾಗಿದೆ. ಹಾಗೆಯೇ 1 ಹಿಡಿಯಷ್ಟು ಕೊತ್ತಂಬರಿ ಎಲೆನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ನಾವು ತೊಗೊಂಡಿರೋದು 1 ಕಪ್ಪಿನಷ್ಟು ಅಕ್ಕಿ, 1.5 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳಲ್ವಾ, ಅದಕ್ಕೆ 2 ಕಪ್ಪಿನಷ್ಟು ನೀರನ್ನು ಹಾಕಿದರೆ ಈ ಮೆಂತ್ಯ ಕಾಳಿನ ಅನ್ನ ಅದ್ಭುತವಾಗಿ ಬರುತ್ತೆ. ಸಾಫ್ಟಾಗೂ ಬರುತ್ತೆ, ಹಾಗೆಯೇ ಉದುದ್ರಾಗಿರುತ್ತೆ, ತಿನ್ನೋದಕ್ಕೂ ಸಹ ಎಕ್ಸಲೆಂಟ್ ಆಗಿರುತ್ತೆ. ಹಾಗೆಯೇ 1 ಕಡ್ಡಿಯಷ್ಟು ಕರಿಬೇವಿನ ಎಲೆಯನ್ನು ಸಹ ಇದರೊಳಗಡೆ ಹಾಕಿ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂದಾಗ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಒಂದು 10ರಿಂದ 15 ನಿಮಿಷ ಬೇಯೋದಕ್ಕೆ ಬಿಟ್ಟರೆ ಮೆಂತ್ಯ ಕಾಳಿನ ಅನ್ನ ಅಥವಾ ಮೆಂತ್ಯ ಕಾಳಿನ ಬಾತ್ ರೆಡಿ. ಸ್ವಲ್ಪನೂ ಸಹ ಕಹಿ ಫ್ಲೇವರ್ ಬರೋದಿಲ್ಲ, ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಇದ್ರ ಜೊತೆ ಈ ಬದನೆಕಾಯಿ ಟೊಮೆಟೊ ಹಣ್ಣಿನ ಗೊಜ್ಜನ್ನು ನೆಂಚ್ಕೊಂಡು ತಿಂತಿದ್ರಂತೂ A1 ರುಚಿ. ನಿಮಗೆಲ್ಲ ಈ 2 ರೆಸಿಪಿಗಳು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಎಲ್ಲವರಿಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.